ಇವತ್ತೊಂದು ಜಾಬ್ ನೋಟಿಫಿಕೇಶನ್ ಇದೆ. IBPS RRB ರಿಕ್ರೂಟ್ಮೆಂಟ್ 2022. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನೋಡೋಣ. ಏನು 8106 ಪೋಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ, ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್. ಮತ್ತೆ ಹೇಗೆಲ್ಲ ಅಪ್ಲೈ ಮಾಡಬೇಕು, ಮತ್ತೆ ಏನೆಲ್ಲ ಸಿಲೆಬಸ್ ಇದೆ, ಮತ್ತೆ ಎಲಿಜಿಬಿಲಿಟಿ ಡೀಟೇಲ್ಸ್, ವೇಕೆನ್ಸಿ ಡೀಟೇಲ್ಸ್ ಎಲ್ಲ ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ. IBPS RRB ರಿಕ್ರೂಟ್ಮೆಂಟ್ 2022 ಅಪ್ಲೈ ಆನ್ಲೈನ್. 8106 ಪೋಸ್ಟ್ ಇದ್ದಾವೆ, ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಅಂದರೆ ಇವರು ಇನ್ವೈಟ್ ಮಾಡಿದ್ದಾರೆ. ಎಲಿಜಿಬಲ್ ಮತ್ತು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರಿಗೆ ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಪೋಸ್ಟಿಗೆ ಎಲಿಜಿಬಲ್ ಮಾಡಿದ್ದಾರೆ. ಜೂನ್ 2022 ನೋಟಿಫಿಕೇಶನ್. ಮತ್ತು ಆಲ್ ಇಂಡಿಯಾ ಗೌರ್ಮೆಂಟ್ ಇದು ಆಪರ್ಚುನಿಟಿ ಇದೆ ಇದ್ರ ವರ್ಕ್ ಮಾಡೋದಕ್ಕೆ. ಮತ್ತು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಬಿಫೋರ್ 27th ಜೂನ್ 2022. ಅಂದರೆ 27th ಜೂನ್ 2022 ಲಾಸ್ಟ್ ಡೇಟ್ ಇದೆ. ಅದರೊಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ವೇಕೆನ್ಸಿ ನೋಟಿಫಿಕೇಶನ್ ನೋಡೋಣ. ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಇವ್ರ ಅಂಡರಲ್ಲಿ ಕಾಲ್ಫರ್ ಆಗಿದೆ. ನೆಕ್ಸ್ಟ್ ನಂಬರ್ ಆಫ್ ಪೋಸ್ಟ್ ನೋಡೋದಾದ್ರೆ 8106 ಪೋಸ್ಟ್ ನಂಬರ್ ಕಾಲ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಇದೆ. ಪೋಸ್ಟ್ ನೇಮು ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ ನೇಮು. ನೆಕ್ಸ್ಟ್ ಸ್ಯಾಲ್ರಿ ನೋಡೋದಾದ್ರೆ ಆಸ್ ಪರ್ IBPS ನಾಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ವೇಕೆನ್ಸಿ ಡೀಟೇಲ್ ಬೇಸ್ಡ್ ಆನ್ ಪೋಸ್ಟ್ ನೇಮ್ಸ್ ನೋಡೋದಾದ್ರೆ ಪೋಸ್ಟ್ ನೇಮ್ ಮತ್ತು ಈ ಕಡೆ ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ. ಆಫೀಸ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಮಲ್ಟಿಪರ್ಪಸ್ 4483 ಪೋಸ್ಟ್ ಇದಾವೆ. ಆಫೀಸರ್ ಸ್ಕೇಲ್ 1 ಬಂದ್ಬಿಟ್ಟು 2676 ಪೋಸ್ಟ್ ಇದಾವೆ. ಆಫೀಸರ್ ಸ್ಕೇಲ್ 2 ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಬಂದ್ಬಿಟ್ಟು 12 ಇದೆ. ಮತ್ತು ಆಫೀಸರ್ ಸ್ಕೇಲ್ 2 ಮಾರ್ಕೆಟಿಂಗ್ ಆಫೀಸರ್ ಬಂದ್ಬಿಟ್ಟು 6 ಇದೆ. ಆಫೀಸರ್ ಸ್ಕೇಲ್ 2 ಟ್ರೆಜರಿ ಮ್ಯಾನೇಜರ್ ಬಂದ್ಬಿಟ್ಟು 10 ಪೋಸ್ಟ್ ಇದೆ. ಆಫೀಸರ್ ಸ್ಕೇಲ್ 2 ಬಂದ್ಬಿಟ್ಟು ಲಾ ಬಂದ್ಬಿಟ್ಟು 18 ಪೋಸ್ಟ್ ಇದಾವೆ. ಮತ್ತು ಸ್ಕೇಲ್ 2ನಲ್ಲಿ CA ಬಂದ್ಬಿಟ್ಟು 19 ಪೋಸ್ಟ್ ಇದಾವೆ. ಸ್ಕೇಲ್ 2ನಲ್ಲಿ IT ಬಂದ್ಬಿಟ್ಟು 57 ಪೋಸ್ಟ್ ಇದಾವೆ. ನೆಕ್ಸ್ಟ್ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಬಂದ್ಬಿಟ್ಟು 745 ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 3 ನೋಡೋದಾದ್ರೆ 80 ಪೋಸ್ಟ್ ಇದೆ. ಟೋಟಲ್ 8106 ಪೋಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ. ಮತ್ತು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದಾವೆ ಅಂತ ಇಲ್ಲಿ ಡೀಟೇಲ್ಸ್ ಇದೆ. ಮತ್ತು ಏನು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನು ಇರಬೇಕು ಅಂತ ನೋಡೋದಾದರೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಮಲ್ಟಿಪರ್ಪಸ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಮತ್ತು ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರು, ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗು ಮತ್ತು ಆಫೀಸರ್ ಮ್ಯಾನೇಜರು. ಇದು ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ, ಅಂದರೆ ಎನಿ ಡಿಗ್ರಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಮತ್ತು ಆಫೀಸರ್ಸ್ ಮ್ಯಾನೇಜರ್ಸ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಮತ್ತು CA ಮತ್ತು MBA ಆಗಿರಬೇಕು. ಮತ್ತು ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಮತ್ತು ಡಿಪ್ಲೊಮಾ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಇವ್ರದ್ದೊಂದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ. ಮತ್ತು IBPS ಏಜ್ ಲಿಮಿಟೆಡ್ ಡೀಟೇಲ್ಸ್ ನೋಡೋಣ. ಆಫೀಸ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಮಲ್ಟಿಪರ್ಪಸ್ 18 ಇಯರ್ಸ್ ಮಿನಿಮಮ್, 28 ಇಯರ್ಸ್ ಮ್ಯಾಕ್ಸಿಮಮ್ ಅಂತಿದ್ದಾರೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ನೆಕ್ಸ್ಟ್ 18 ಇಯರ್ಸ್ ಮಿನಿಮಮ್, ಬಿಲೋ 30 ಇಯರ್ಸ್ ಆಗಿರಬೇಕು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರು ಮತ್ತು ಏನು ಸ್ಪೆಷಲಿಸ್ಟ್ ಆಫೀಸರ್ಗೆ 21 ಮಿನಿಮಮ್ ಆಗಿರಬೇಕು, ಬಿಲೋ 32 ಇಯರ್ಸ್ ಇರಬೇಕು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ಗೆ 21 ಇಯರ್ಸ್ ಮಿನಿಮಮ್, ಬಿಲೋ 40 ಇಯರ್ಸ್ ಇರಬೇಕು. ಇಷ್ಟು ಒಂದು ಏಜ್ ಲಿಮಿಟ್ ಡೀಟೇಲ್ಸ್. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ನೋಡೋಣ. OBC ಕ್ಯಾಂಡಿಡೇಟ್ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ST/SC ಕ್ಯಾಂಡಿಡೇಟ್ಗೆ 5 ಇಯರ್ಸ್ ಇದೆ. PWBD ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದ್ಬಿಟ್ಟು ಏನು ಬ್ಲೈಂಡ್ನೆಸ್ ಮತ್ತು ಲೋಕೋಮೋಟರ್ ಡಿಸಬಿಲಿಟಿ ಇದೆಲ್ಲ ಇರುತ್ತಲ್ಲ, ಇವ್ರಿಗೆ ನೋಡೋದಾದ್ರೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಏನಂತ ನೋಡೋಣ. SC ST PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಈ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 175 ರೂಪಾಯಿ ಇದೆ ಫೀಸ್. ನೆಕ್ಸ್ಟ್ ಆಲ್ ಅದರ್ ಕ್ಯಾಂಡಿಡೇಟ್ಗೆಲ್ಲ 850 ರೂಪಾಯಿ ಇದೆ ಫೀಸ್. ಮೋಡ್ ಆಫ್ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್, ಆಫ್ಲೈನ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಆನ್ಲೈನ್ನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋಣ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ಸ್. ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಕೂಡ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ನೆಕ್ಸ್ಟ್ ಹೌ ಟು ಅಪ್ಲೈ IBPS ರಿಕ್ರೂಟ್ಮೆಂಟ್ 2022 ಅಂತ ನೋಡೋದಾದ್ರೆ ಫಸ್ಟ್ ಏನು IBPS ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಅವ್ರದ್ದು ಲಿಂಕ್ ಇರುತ್ತೆ. ಒಂದು ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿದ್ವಿ. ಅದ್ರ ಮುಖಾಂತರ ನೀವು ಲಿಂಕ್ನ ಓಪನ್ ಮಾಡಬೇಕಾಗುತ್ತೆ. ಫಸ್ಟ್ ಏನೆಲ್ಲ ಕೇಳಿರ್ತಾರೆ ಅದೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ನಾವು ಆನ್ಲೈನ್ ಮಾಡಲೇ ಫಿಲ್ ಮಾಡಬೇಕು. ಒಂದು ಕರೆಕ್ಟ್ ಇಮೇಲ್ ಅಡ್ರೆಸ್ ಮತ್ತು ಕರೆಕ್ಟ್ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಎನಿ ಫರ್ದರ್ ಕಮ್ಯುನಿಕೇಷನ್ ಇದ್ದರೆ ನಾವು ಅದ್ರ ಮುಖಾಂತರನೇ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಿಂದ ಒಂದು ಕರೆಕ್ಟ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ನಾವು ಮೆನ್ಷನ್ ಮಾಡಬೇಕು. ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ, ಒಂದು ID ಪ್ರೂಫ್ ಇರ್ಬೋದು, ಏಜ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರೂಫ್ ಇರ್ಬೋದು.
ಯಾವುದೇ ಒಂದು ಅವ್ರಿಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ಅದು ಆಫೀಸರ್ಸ್ ಅದು ಏನು IBPS ಲಿಂಕ್ ಇದೆ ಅದರ ಮುಖಾಂತರ ಹೋಗ್ಬಿಟ್ಟು ಅಲ್ಲಿ ಆಫೀಸರ್ ಮತ್ತು ಆಫೀಸರ್ ಅಸಿಸ್ಟೆಂಟ್ ಯಾವ ಪೋಸ್ಟು ನೀವು ಅಪ್ಲೈ ಮಾಡ್ತಾ ಇದ್ದೀರೋ ಆ ಲಿಂಕನ್ನು ನಾವು ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ ಡೀಟೇಲ್ಸ್ ನಮ್ಮದು ಏನು ಇದೆಲ್ಲ ನೇಮ್ ಎಲ್ಲ ಕೇಳಿರ್ತಾರೆ, ಪರ್ಸ್ನಲ್ ಡೀಟೇಲ್ಸು ಮತ್ತು ಏನೋ ಸ್ಕ್ಯಾನರ್ಡ್ ಕಾಪೀಸ್ ಎಲ್ಲ ಕೇಳಿರ್ತಾರೆ, ಡಾಕ್ಯುಮೆಂಟ್ಸು, ರೀಸೆಂಟ್ ಫೋಟೋಗ್ರಾಫು ಇದನ್ನೆಲ್ಲ ನಾವು ಏನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಆ ಫೀಸ್ನ ನಾವು ಆ್ಯಸ್ ಪರ್ ದ ಕ್ಯಾಟಗರಿ ಏನು ಫೀಸ್ ಬರುತ್ತೆ ಆ ಫೀಸನ್ನು ಕೂಡ ನಾವು ಪೇ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ. ನೆಕ್ಸ್ಟ್ ಲಾಸ್ಟ್ ಸಬ್ಮಿಟ್ ಆನ್ಲೈನ್ ಪೇಮೆಂಟ್ ಎಲ್ಲ ಆದಮೇಲೆ ಅಪ್ಲಿಕೇಶನ್ ಫಿಲ್ ಆದಮೇಲೆ ಒಂದು ಸಬ್ಮಿಟ್ ಬಟನ್ ಇರುತ್ತೆ ಫೈನಲಿ. ಆ ಸಬ್ಮಿಟ್ ಬಟನನ್ನು ಫೈನಲಿ ಕ್ಲಿಕ್ ಮಾಡಿದ್ರೆ ನಮಗೊಂದು ಏನು ಅಕ್ನಾಲೇಜ್ಮೆಂಟ್ ಥರ ಒಂದು ಅಪ್ಲಿಕೇಶನ್ ಫಾರ್ಮು ಅದರ ರಿಕ್ವೆಸ್ಟ್ನ ಅಪ್ಲಿಕೇಶನ್ ನಂಬರು ಇದಕ್ಕೆ ಜನ್ರೇಟ್ ಆಗುತ್ತೆ. ಅದನ್ನು ಕೂಡ ನಾವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ, ಫರ್ದರ್ ರೆಫರೆನ್ಸ್ಗೆಲ್ಲ ಬೇಕಾಗುತ್ತೆ ನಮಗೆ. ನೆಕ್ಸ್ಟ್ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ಇದ್ದಾವೆ, ಇದನ್ನು ಕೂಡ ನೋಟ್ ಔಟ್ ಮಾಡಿ ಇಟ್ಕೊಳ್ಳಿ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅವಾಗೆಲ್ಲ ಎಕ್ಸಾಮ್ಸ್ ಎಲ್ಲ ಪ್ರಿಲಿಮ್ಸ್ ಮತ್ತು ಮೇನ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು. ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ 7th ಜೂನ್ 2022 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ನೋಡೋದಾದ್ರೆ 27th ಜೂನು ಲಾಸ್ಟ್ ಡೇಟ್ ಇದೆ. ಆನ್ಲೈನ್ ಪೇಮೆಂಟು ಮತ್ತು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಲ್ವ, ಅದು ಕೂಡ ಲಾಸ್ಟ್ ಡೇಟ್ ಬಂದ್ಬಿಟ್ಟು 27th ಜೂನು. ನೆಕ್ಸ್ಟ್ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ಆಗಸ್ಟ್ 2022 ಎಕ್ಸಾಮ್ ಇರುತ್ತೆ ಪ್ರಿಲಿಮ್ಸು. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ದು ರಿಸಲ್ಟ್ ನೋಡೋದಾದ್ರೆ ಸೆಪ್ಟೆಂಬರ್ 2022 ರಿಸಲ್ಟು. ನೆಕ್ಸ್ಟ್ ಮೇನ್ ಎಕ್ಸಾಮು ಮತ್ತು ಏನು ಸಿಂಗಲ್ ಎಕ್ಸಾಮ್ ಏನಿದೆ ಅದು ಸೆಪ್ಟೆಂಬರ್ 2022 ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಇರುತ್ತೆ. ನೆಕ್ಸ್ಟ್ ರಿಸಲ್ಟ್ ಎಲ್ಲ ಡಿಕ್ಲರೇಷನ್ ಕೂಡ ಅಕ್ಟೋಬರ್ 2022 ನಡೆಯುತ್ತೆ. ನೆಕ್ಸ್ಟ್ ಕಾಲ್ ಲೆಟರ್ ಇರ್ಬೋದು, ಇಂಟರ್ವ್ಯೂ ಡೇಟ್ ಆಫ್ ಕಂಡಕ್ಟ್ ಇಂಟರ್ವ್ಯೂ ಎಲ್ಲ ಬಂದ್ಬಿಟ್ಟು ಅಕ್ಟೋಬರ್ ನವಂಬರ್ 2022 ನಡೆಯುತ್ತೆ. ನೆಕ್ಸ್ಟ್ ಪ್ರಾವಿಷನಲ್ ಅಲಾಟ್ಮೆಂಟ್ ಎಲ್ಲ ಬಂದ್ಬಿಟ್ಟು ಜನವರಿ 2023 ನಡೆಯುತ್ತೆ. ಇಷ್ಟು ಒಂದು ಇಂಪಾರ್ಟೆಂಟ್ ಡೇಟ್ಸ್, ಇದು ಕೂಡ ನೋಟ್ ಔಟ್ ಮಾಡಿ ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಏನೆಲ್ಲ ಎಕ್ಸಾಮ್ ಎಲ್ಲ ಯಾವಾಗ ಇರುತ್ತೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಎಕ್ಸಾಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ನೀವು ಗೂಗಲ್ ಓಪನ್ ಮಾಡಬೇಕಾಗುತ್ತೆ. ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ www.ibps.in ಅಂತ ಟೈಪ್ ಮಾಡಿ. ಆಗ ಈ ಥರ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಫಸ್ಟದೇ ಕ್ಲಿಕ್ ಮಾಡಿ, IBPS ಅಂತ ಇದೆಯಲ್ಲ ಇಲ್ಲೇ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದು ವೆಬ್ಸೈಟಿಗೆ ಲಿಂಕ್ ಆಗುತ್ತೆ. ಇದು ವೆಬ್ಸೈಟು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬರ್ತಾ ಇದ್ದೇವೆ ನೋಡಿ, ನ್ಯೂ ಅಂತ ಅಂದ್ಬಿಟ್ಟು ಕ್ಲಿಕ್ ಟು ಅಪ್ಲೈ ಆನ್ಲೈನ್ ಮತ್ತು ಆನ್ಲೈನ್ ಫಾರ್ ಕಾಮನ್ ಎಕ್ಸಾಮ್ ಕಾಮನ್ ರಿಕ್ರೂಟ್ಮೆಂಟ್ ಅಂತ ಇದೆ. ಫಸ್ಟ್ ಬಂದನೇ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೇ ಇದೆ ನೋಡಿ, ಏನು ಆನ್ಲೈನ್ ಆಫೀಸ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಮಲ್ಟಿಪರ್ಪಸ್ ಮತ್ತು ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ ಸ್ಕೇಲ್ 1 ಮತ್ತು ಆನ್ಲೈನ್ ರಿಕ್ರೂಟ್ಮೆಂಟ್ ಆಫೀಸರ್ ಸ್ಕೇಲ್ 2 ಮತ್ತು 3 ಅಂತ ಇದೆ. ಈ ಮೂರಲ್ಲಿ ನೀವು ಯಾವ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮೂರಲ್ಲೂ ಓಪನ್ ಆಗುತ್ತೆ ನೋಡಿ. ಕಮೆನ್ಸ್ಮೆಂಟ್ ಡೇಟ್ ಬಂದ್ಬಿಟ್ಟು 7th ಜೂನ್ ಇದೆ. ನೆಕ್ಸ್ಟ್ ಕ್ಲೋಸರ್ ಬಂದ್ಬಿಟ್ಟು 27th ಜೂನು ಲಾಸ್ಟ್ ಡೇಟ್ ಇದೆ. ಇದನ್ನು ನೋಡಿ. ಅದಾದಮೇಲೆ ಇಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಇದ್ದರೆ ಇಲ್ಲಿ ಕ್ಲಿಕ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು. ಇಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ರಿಜಿಸ್ಟರ್ ನಂಬರು ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಸೆಕ್ಯೂರಿಟಿ ಕೋಡ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕೇಳ್ತಾ ಇದೆ, ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. ನೀವು ಫಸ್ಟ್ ನೇಮು ಇದೆಲ್ಲ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರು ಮತ್ತು ಡೀಟೇಲ್ಸು, ಪ್ರಿವ್ಯೂ, ಅಪ್ಲೋಡ್ಸು ಮತ್ತು ಲಾಸ್ಟ್ ಇಲ್ಲಿ ಪೇಮೆಂಟ್ ಇದೆ. ಇದೆಲ್ಲ ಆದಮೇಲೆ ಲಾಸ್ಟ್ ನೀವು ಸಬ್ಮಿಟ್ ಬಟನ್ನ ಕೊಟ್ಟರೆ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಅಂತ. ಇದೆಲ್ಲ ಇನ್ಫಾರ್ಮೇಷನ್ ಮತ್ತು ಏನಿದೆ ಸ್ಟಾರ್ ಮಾರ್ಕಲ್ಲಿದೆ ಇನ್ಫಾರ್ಮೇಷನ್ ಎಲ್ಲ ಕಂಪಲ್ಸರಿ ನೀವು ಕೊಡಬೇಕಾಗುತ್ತೆ. ಇಷ್ಟನ್ನೆಲ್ಲ ಕೊಟ್ಟಾದಮೇಲೆ ಲಾಸ್ಟ್ ಒಂದೊಂದೇ ಸ್ಟೆಪ್ಪು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ಥರ ಗ್ರೀನ್ ಬ್ಲೂ ಆಗ್ತಾ ಹೋಗುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ ಮಾಡಿಬಿಟ್ಟು ಲಾಸ್ಟಿಗೆ ಅಪ್ಲಿಕೇಶನ್ ಕೂಡ ಬರುತ್ತೆ ಒಂದು ನಿಮಗೆ ಏನು ಫಿಲ್ ಆಗಿರೋ ಅಂತ ಆನ್ಲೈನ್ ಅಪ್ಲಿಕೇಶನ್. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಅದು ಮುಂದೆ ರೆಫರೆನ್ಸ್ಗೆಲ್ಲ ಯೂಸ್ ಆಗುತ್ತೆ. ಈ ಥರ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಿಲೆಬಸ್ ಎಲ್ಲ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಪ್ಯಾಟ್ರನ್ ಮತ್ತು ಸಿಲೆಬಸ್ ಇದೆ ನೋಡೋಣ. ಪ್ರಿಲಿಮ್ಸ್ ನೋಡೋಣ. ಆಫೀಸರ್ ಸ್ಕೇಲ್ 1 ಇವ್ರದ್ದು ಪ್ರಿಲಿಮ್ಸ್ ನೋಡೋದಾದ್ರೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗು 2 40 ಕ್ವಶನ್ಸ್ ಮತ್ತು 40 ಮಾರ್ಕ್ಸ್ ಆಗಿರುತ್ತೆ. ಟೋಟಲ್ ಡ್ಯೂರೇಷನ್ ಬಿಟ್ಟು 45 ಮಿನಿಟ್ಸ್ ಇರುತ್ತೆ. ಟೈಮ್ ಡ್ಯೂರೇಷನ್ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೇ ಇರುತ್ತೆ ಕ್ವಶನ್ ಪೇಪರು. ನೆಕ್ಸ್ಟ್ ಏನು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ನೋಡೋದಾದ್ರೆ ಇದು ಕೂಡ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. 40 ಕ್ವಶನ್ಸ್ 40 ಮಾರ್ಕ್ಸು, ಟೈಮ್ ಡ್ಯೂರೇಷನ್ 45 ಮಿನಿಟ್ಸು. ಇದು ಸೇಮ್ ಏನು ಇದಿರುತ್ತಲ್ಲ ಆಫೀಸ್ ಸ್ಕೇಲ್ 1 ಅದೇ ಥರನೇ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ನು. ಮತ್ತು ಮೇನ್ ಎಕ್ಸಾಮ್ ನೋಡೋದಾದರೆ ಆಫೀಸರ್ ಸ್ಕೇಲ್ 1 ಬಂದ್ಬಿಟ್ಟು ಇಲ್ಲಿ ಕಂಪ್ಯೂಟರ್ ನಾಲೆಡ್ಜು, ಜನರಲ್ ಅವೇರ್ನೆಸ್, ರೀಸನಿಂಗು, ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದ್ಬಿಟ್ಟು ನಿಮಗೆ 5 ಸೆಷನ್ಸ್ ಇರುತ್ತೆ. 40 ಕ್ವಶನ್ಸ್ ಇರುತ್ತೆ.
ಇಲ್ಲಿ ನೋಡಿ, ಇಲ್ಲಿ 120 ಮಿನಿಟ್ಸ್ ಟೈಮ್ ಡ್ಯೂರೇಷನ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಮಲ್ಟಿಪರ್ಪಸ್. ಇವರು ಕೂಡ ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್, ರೀಸನಿಂಗು, ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದ್ಬಿಟ್ಟು ಇದು ಕೂಡ 200 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 120 ಮಿನಿಟ್ಸ್ ಕೂಡ ಇರುತ್ತೆ. ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಇರುತ್ತೆ ಎಕ್ಸಾಮು. ನೆಕ್ಸ್ಟ್ ಸಿಂಗಲ್ ಲೆವೆಲ್ ಅಂದರೆ ಆಫೀಸರ್ ಸ್ಕೇಲ್ ಟು ಸ್ಪೆಷಲಿಸ್ಟ್ ಕಾರ್ಡ್. ಇವರು ಕೂಡ ಪ್ರೊಫೆಷನಲ್ ನಾಲೆಡ್ಜು ಮತ್ತು ರೀಸನಿಂಗು, ಫೈನಾನ್ಷಿಯಲ್ ಅವೇರ್ನೆಸ್ಸು, ಕಂಪ್ಯೂಟರ್ ನಾಲೆಡ್ಜು, ಇಂಗ್ಲೀಷ್ ಅಥವಾ ಹಿಂದಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇವರಿಗೆ 2 hours 30 minutes ಟೈಮ್ ಇರುತ್ತೆ. 200 ಮಾರ್ಕ್ಸ್ ಮತ್ತು 240 ಕ್ವಶನ್ಸ್ ಇರುತ್ತೆ. ಜನರಲ್ ಬ್ಯಾಂಕಿಂಗ್ ಆಫೀಸರ್ ನೋಡೋದಾದ್ರೆ ಇವರು ಕೂಡ ಏನು ರೀಸನಿಂಗು ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ಸು, ಕಂಪ್ಯೂಟರ್ ನಾಲೆಡ್ಜು, ಇಂಗ್ಲೀಷ್ ಅಥವಾ ಹಿಂದಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇವರು ಕೂಡ 2 hours ಟೈಮ್ ಇರುತ್ತೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 3 ನೋಡೋದಾದರೆ ರೀಸನಿಂಗು, ಫೈನಾನ್ಷಿಯಲ್ ಅವೇರ್ನೆಸ್ಸು, ಕಂಪ್ಯೂಟರ್ ನಾಲೆಡ್ಜು, ಇಂಗ್ಲೀಷು ಅಥವಾ ಹಿಂದಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ನು. ಇವರು ಕೂಡ 2 hours ಟೈಮ್ ಇರುತ್ತೆ ಮತ್ತು 240 ಕ್ವಶನ್ಸು, 200 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗು ನೋಡೋದಾದರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಏನು 1/4 0.25 ಮಾರ್ಕ್ಸ್ ಒಂದು ರಾಂಗ್ ಆನ್ಸರ್ಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಮತ್ತು ಇವ್ರದ್ದು ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ ರೀಸನಿಂಗ್ ಬಂದ್ಬಿಟ್ಟು ಹಾರ್ಡ್ ಮ್ಯಾನ್ ಔಟ್ ಇಲ್ಲಿದೆ ನೋಡಿ. ರೀಸನಿಂಗ್ ಎಲ್ಲ ಅನಾಲಜಿ ಇರುತ್ತೆ, ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ಸ್ ಇರುತ್ತೆ, ಮತ್ತು ಸೀರೀಸ್ ಟೆಸ್ಟ್, ನಂಬರ್, ರ್ಯಾಂಕಿಂಗ್ ಆ್ಯಂಡ್ ಟೈಮು, ಡೈರೆಕ್ಷನ್ ಸೆನ್ಸರ್ ಟೆಸ್ಟ್, ಸಿಟ್ಟಿಂಗ್ ಅರೇಂಜ್ಮೆಂಟ್ಸು, ನೆಕ್ಸ್ಟ್ ಫಿಗರ್ ಸೀರೀಸ್, ವರ್ಡ್ ಫಾರ್ಮೇಷನ್ನು, ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ಸು, ಫಿಗರ್ ಸೀರೀಸ್ ಟೆಸ್ಟ್, ಈ ಥರದ್ದೆಲ್ಲ ಇರುತ್ತೆ ಸಿಲೆಬಸ್ ರೀಸನಿಂಗಲ್ಲಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ನೋಡೋದಾದ್ರೆ ಸಿಲೆಬಸ್ ನಂಬರ್ ಸಿಸ್ಟಮ್, HCF ಮತ್ತು LCM, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪರ್ಸೆಂಟೇಜು, ಅವರೇಜಸ್ ಮತ್ತು ಚಾರ್ಟ್ ಆ್ಯಂಡ್ ಗ್ರಾಫ್ಸ್, ಪ್ರಾಬಬಿಲಿಟಿ ಇದೆಲ್ಲ ಇರುತ್ತೆ ಆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೋಡೋದಾದ್ರೆ ಸ್ಪಾಟಿಂಗ್ ಎರರ್ಸ್, ಜಂಬಲ್ಡ್ ವರ್ಡ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಐಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಕಾಂಪ್ರಹೆನ್ಷನ್ ಇದೆಲ್ಲ ಇರುತ್ತೆ. ಹಿಂದಿ ಲ್ಯಾಂಗ್ವೇಜಲ್ಲಿ ವ್ಯಾಕರಣ, ಫಿಲ್ ಇನ್ ದ ಬ್ಲಾಂಕ್ಸ್, ಮಿಸ್ಟೇಕ್ಸ್ ಮತ್ತು ಪ್ಯಾರಾಗ್ರಾಫು ಈ ಥರ ಇರುತ್ತೆ ಸಿಲೆಬಸ್. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಸಿಲೆಬಸ್ ನೋಡೋದಾದ್ರೆ ಕಂಪ್ಯೂಟರ್ ಫಂಡಮೆಂಟಲ್ ಇರ್ಬೋದು, ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಫಂಡಮೆಂಟಲ್, MS ಆಫೀಸ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಡಾಟಾ ಬೇಸ್, ವೈರಸ್, ಹ್ಯಾಕಿಂಗು ಈ ಥರ ಇರುತ್ತೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಸಿಲೆಬಸ್ ನೋಡೋದಾದ್ರೆ ಕರೆಂಟ್ ಅಫೇರ್ಸ್, ಸೋಷಿಯಲ್ ಫಂಕ್ಷನ್ ಆಫ್ ಬ್ಯಾಂಕ್ಸ್, ಮಾರ್ಕೆಟಿಂಗು ಮತ್ತು ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್, RBI, ಸ್ಪೋರ್ಟ್ಸು ಮತ್ತು ಬುಕ್ಸ್ ಆ್ಯಂಡ್ ಆಥರ್ಸ್, ಫೈನಾನ್ಸ್ ಈ ಥರದ್ದೆಲ್ಲ ಜನರಲ್ ಅವೇರ್ನೆಸ್ಸಲ್ಲಿರುತ್ತೆ. ಇಷ್ಟು ಇದೊಂದು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ನು. IBPS RRB ರಿಕ್ರೂಟ್ಮೆಂಟ್ ಅದೆಲ್ಲ ನೋಟಿಫಿಕೇಶನ್ ಮತ್ತು ಏನೆಲ್ಲ ಜಾಬ್ಸ್ ಇದ್ದಾವೆ ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತೆಲ್ಲ ನೋಡಿದ್ವಿ, ಮತ್ತು ಸಿಲೆಬಸ್ ಕೂಡ ನೋಡಿದ್ವಿ, ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ನೋಡಿದ್ವಿ. ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀವಿ, ಅದ್ರ ಮುಖಾಂತರ ಹೋಗ್ಬಿಟ್ಟು ನೀವು ಏನು ಅಪ್ಲೈ ಮಾಡಿ ಅದ್ರ ಮುಖಾಂತರ ಹೋಗಿ ನೀವು ವೆಬ್ಸೈಟ್ ಓಪನ್ ಆಗುತ್ತೆ. ಮತ್ತು ಯಾರೆಲ್ಲ ಜಾಬು ಸರ್ಚ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನೀವು ಇದನ್ನು ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.